ಚಪಾತಿ, ಮುದ್ದೆ ಇಂಥ ಪದಾರ್ಥಗಳನ್ನ ಸೇವನೆ ಮಾಡದ ಹಾಗೆ 7 ದಿನ ನೀವು ಕಾಲ ಕಳೆಯಬೇಕು. 6 ಗಂಟೆಗೆ 200 ml ಜ್ಯೂಸು, 200 ml ಅದರಲ್ಲಿ ಯಾವುದೇ ರೀತಿ ಸಕ್ಕರೆ ಮತ್ತು ಐಸ್ ಹಾಕಿರಬಾರ್ದು. ದೊಡ್ಡ ಕರಡಿನಲ್ಲಿ ಹೋಗಿ ಸಂಗ್ರಹಣೆ ಆಗುತ್ತೆ. ದೊಡ್ಡ ಕರಡಿನ ಮೂಲಕ ಕಿಡ್ನಿ ಸ್ಟೋನ್ ಕರಗುತ್ತೆ, ಗಾಲ್ ಬ್ಲಾಡರ್ ಸ್ಟೋನ್ ಕರಗುತ್ತೆ, ಗಲೀಜ್ ಹೊಟ್ಟೆಯಿಂದ ಬರ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ದಿನ ಇಡೀ ಶರೀರವನ್ನ ಶುದ್ಧೀಕರಣ ಮಾಡಿಕೊಳ್ಳತಕ್ಕಂಥ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. 7 ದಿನದಲ್ಲಿ ಶರೀರ ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥ ವಿಧಾನ. ಅದು ಹೇಗೆ ಅಂದ್ರೆ 7 ದಿನಗಳವರೆಗೂ ನಾವು ರೊಟ್ಟಿ, ಅನ್ನ, ಚಪಾತಿ, ಮುದ್ದೆ ಇಂಥ ಪದಾರ್ಥಗಳನ್ನ ಸೇವನೆ ಮಾಡದ ಹಾಗೆ ಬರೀ ಸೊಪ್ಪು, ತರಕಾರಿ, ಹಣ್ಣುಗಳು ಇಂತಹ ನ್ಯಾಚುರಲ್ ಪದಾರ್ಥಗಳನ್ನ ಸೇವನೆ ಮಾಡೋದು. 7 ದಿನದವರೆಗೂ ಇದನ್ನೇ ಸೇವನೆ ಮಾಡೋದು. ಸೊಪ್ಪು, ತರಕಾರಿ, ಹಣ್ಣು, ಎಳೆನೀರು ಇದನ್ನೇ ಸೇವನೆ ಮಾಡೋದು. 6ನೇ ದಿನ ಮುಕ್ತಾಯ. 7ನೇ ದಿನ ಮಧ್ಯಾಹ್ನದವರೆಗೂ ಹೀಗೆ ಸೇವನೆ ಮಾಡಿ. 7ನೇ ದಿನ ಮಧ್ಯಾಹ್ನ ಇದನ್ನ ಸ್ಟಾಪ್ ಮಾಡಬೇಕು. ಆಹಾರವನ್ನ ಪೂರ್ತಿ ಬಂದ್ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸಹ ತಿನ್ನೋದಿಲ್ಲ. 7ನೇ ದಿನ ಮಧ್ಯಾಹ್ನದವರೆಗೆ ಸೇವನೆ ಮಾಡಬೇಕು. 7ನೇ ದಿನ ಮಧ್ಯಾಹ್ನದಿಂದ ಸಂಜೆ 6 ಗಂಟೆವರೆಗೂ ನಿಮಗೆ ಬಾಯಾರಿಕೆ ಆದರೆ ಸ್ವಲ್ಪ ನೀರು ಕುಡಿಬಹುದು. ಮತ್ತೊಮ್ಮೆ ಕನ್ಫ್ಯೂಸ್ ಮಾಡ್ಕೋಬೇಡಿ. 7 ದಿನ ಸೊಪ್ಪು, ತರಕಾರಿ, ಹಣ್ಣುಗಳಲ್ಲೇ ನೀವು ಕಾಲ ಕಳೆಯಬೇಕು. ಆ 7ನೇ ದಿನ ಮಧ್ಯಾಹ್ನದವರೆಗೂ ಸೇವನೆ ಮಾಡಬೇಕು. 7ನೇ ದಿನ ಮಧ್ಯಾಹ್ನ ಆದಮೇಲೆ ಯಾವುದು ಸಾಲಿಡ್ ಫುಡ್ಡನ್ನು ತಿನ್ನಂಗಿಲ್ಲ. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸಹ ನಾವು ತಿನ್ನಬಾರ್ದು. ಅದು ಸಾಲಿಡಲ್ಲೇ ಇರ್ತದಲ್ವಾ. ಹಾಗೆ 7ನೇ ದಿನ ಮಧ್ಯಾಹ್ನದ ನಂತರ ಸಾಯಂಕಾಲ 6 ಗಂಟೆವರೆಗೂ ಬಾಯಾರಿಕೆ ಆದರೆ ನೀರು ಕುಡಿಬೋದು. 6 ಗಂಟೆಗೆ ಒರಿಜಿನಲ್ ಆಲಿವ್ ಆಯಿಲ್, ನಿಮಗೆ ಆಲಿವ್ ಆಯಿಲ್ ಒರಿಜಿನಲ್ ಆಗಿ ಬೇಕಂದ್ರೆ ನಮ್ಮ ಆಶ್ರಮದಿಂದ ತರಿಸ್ಕೋಬಹುದು. 200 ml ನಷ್ಟು ಆಲಿವ್ ಆಯಿಲ್ ಅನ್ನು ಕುಡಿಬೇಕು. ಅದನ್ನು ಕುಡಿದ ತಕ್ಷಣ 200 ml ನಷ್ಟು ಕಿತ್ತಳೆ ಹಣ್ಣಿನ ಜ್ಯೂಸು ಅಥವಾ ಮೋಸಂಬಿ ಹಣ್ಣಿನ ಜ್ಯೂಸ್ ಅನ್ನು ಕುಡಿಬೇಕು. ಅದರಲ್ಲಿ ಯಾವುದೇ ರೀತಿ ಸಕ್ಕರೆ ಮತ್ತು ಐಸ್ ಹಾಕಿರಬಾರ್ದು. ನೀವು ಆಲಿವ್ ಆಯಿಲ್ ಮತ್ತು ಜ್ಯೂಸ್ ಅನ್ನು ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಆದ್ರೆ ಕುಡೀರಿ. ಕೆಲವರಿಗೆ ಜ್ಯೂಸು ಮತ್ತು ಆಯಿಲ್ ಮಿಕ್ಸ್ ಮಾಡ್ಕೊಂಡು ಕುಡಿಲಿಕ್ಕೆ ಆಗೋದಿಲ್ಲ. ಅಂತವ್ರು ಮೊದಲು ಆಲಿವ್ ಆಯಿಲ್ ಘಟ ಕುಡಿದ್ಬಿಟ್ಟು ಆಮೇಲೆ ಜ್ಯೂಸ್ ಅನ್ನ ಕುಡಿಬೇಕು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಒಳಗಡೆ ಇರತಕ್ಕಂಥ ಎಲ್ಲಾ ಟಾಕ್ಸಿಸಿಟಿನೂ ಕೂಡ ಸಂಪೂರ್ಣವಾಗಿ ದೊಡ್ಡ ಕರಡಿನಲ್ಲಿ ಹೋಗಿ ಸಂಗ್ರಹಣೆ ಆಗುತ್ತೆ. ದೊಡ್ಡ ಕರಡಿನ ಮೂಲಕ ನೆಕ್ಸ್ಟ್ ಡೇ ನಿಮ್ಗೆ ಮೋಷನ್ ಆಗುತ್ತಲ್ಲ, ಅದು ಹೆಂಗಾಗುತ್ತಂದ್ರೆ ಹಸಿರು ಪಾಚಿ ತರ ಆಗುತ್ತೆ, ಗಂಟು ತರ ಆಗುತ್ತೆ. ಎಷ್ಟು ಗಲೀಜ್ ಬರ್ತದಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅದನ್ನು ಫೋಟೋ ತೆಗೆದು ಇಟ್ಕೋಬಹುದು ನೀವು. ಅಷ್ಟು ಗಲೀಜ್ ಹೊಟ್ಟೆಯಿಂದ ಬರ್ತದೆ. 6 ಗಂಟೆಗೆ 200 ml ಜ್ಯೂಸು, 200 ml ಈ ಆಲಿವ್ ಆಯಿಲ್ ಕುಡಿಬೇಕು. ಆಮೇಲೆ 1-2 ತಾಸು ಬಿಟ್ಟು 8 ಗಂಟೆಗೆ ಮತ್ತೊಂದು ಸರಿ 100 ml ಆಲಿವ್ ಆಯಿಲ್, 100 ml ಜ್ಯೂಸು. ಹೀಗೆ ಇದನ್ನ 7ನೇ ದಿನ ಸಂಜೆ 6 ಗಂಟೆಗೆ 200 ml ಕುಡಿರಿ. ಮತ್ತೆ 7 ಗಂಟೆಗೆ 100 ml ಕುಡಿದು ಮಲ್ಕೊಳ್ಳಿ. ಬೆಳಿಗ್ಗೆ ಅನ್ನಷ್ಟರಲ್ಲಿ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಗಲೀಜು ಇಷ್ಟು ಬರ್ತದೆ. ನಿಮಗೆ ಹೇಳ್ತೇನೆ, ನಿಮಗೆ ಅದರ ಪ್ರಯೋಗ ಮಾಡಿ ನೋಡಿ. ಯಾವ್ಯಾವ ಕಲರ್ ಮೋಷನ್ ಆಯಿತು, ನಿಮ್ಮ ಶರೀರದಲ್ಲಿ ಎಷ್ಟೆಷ್ಟು ಹೊಲಸಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಾವು ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, 7 ದಿನಗಳಲ್ಲಿ ಪಾದದಿಂದ ತಲೆವರೆಗೂ ಇಡೀ ಶರೀರ ಪರಿಪೂರ್ಣವಾಗಿ ಶುದ್ಧೀಕರಣ ಮಾಡತಕ್ಕಂಥ ದಿ ಬೆಸ್ಟ್ ಮೆಥಡ್ ಇದು. ಇದನ್ನು ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಿಡ್ನಿ ಸ್ಟೋನ್ ಕರಗುತ್ತೆ, ಗಾಲ್ ಬ್ಲಾಡರ್ ಸ್ಟೋನ್ ಕರಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.